ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಮಹಿನಾನ ಫುಡ್ ವಿಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ರಾತ್ರಿ ತನಕ ಅವಳು ಏನೇನು ತಿಂತಾಳೆ, ಏನೇನು ಕೊಡ್ತೀನಿ ನಾನು ಅಂತೆಲ್ಲ ಇರುತ್ತೆ. ಇವಾಗ ನನ್ನ ಮಗಳಿಗೆ 20 ತಿಂಗಳು ಅಂದರೆ 1 ವರ್ಷ 8 ತಿಂಗಳಾಗಿದೆ. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದ್ದಾಳೆ. ಅವಳನ್ನು ಹಿಡಿಯೋದೇ ನಮಗೊಂದು ಕೆಲಸ, ಅಂದರೆ ನನಗೊಂದು ಕೆಲಸ. ಅವಳ ಹಿಂದೆನೇ ಆಗೋಗುತ್ತೆ. ನನ್ನ ದಿನಗಳು ಅದೇ ರೀತಿ ಪಾಸ್ ಆಗ್ತಾ ಇದೆ. ಸೊ ಹೇಗೆ ಹೋಗಿದೆ ಈ ಒಂದು ವರ್ಷ 8 ತಿಂಗಳು ಅಂತ ನನಗೆ ಗೊತ್ತಿಲ್ಲ. ಬೇಗ ಇಷ್ಟು ದೊಡ್ಡವಳಾಗ್ಬಿಟ್ಲ ಅಂತ ಅನಿಸ್ತಾ ಇದೆ ನನಗೆ. ಬೆಳಿಗ್ಗೆ ನಾನು ಅವಳನ್ನು ಕಿಚನಲ್ಲಿ ಕೂರಿಸ್ಬಿಟ್ಟು ಅವಳಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ನನಗೆ ಕಿಚನಲ್ಲಿ ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಇಲ್ಲೇ ಕೂರಿಸ್ಕೊಂಡಿದ್ದೀನಿ. ಇದು ಸೇಫ್ ಅಲ್ಲ, ನಮ್ಮ ಕಿಚನ್ ಅಷ್ಟು ದೊಡ್ಡದಿಲ್ಲ. ಎದ್ದದನ್ನೆಲ್ಲ ಎಳಿತಾಳೆ. ಅವಳನ್ನು ನೋಡಿಕೊಂಡು ನನ್ನ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀನಿ. ಕೆಳಗಡೆ ಬಿಟ್ಟರೆ ಅವಳು ಹಿಂದೆ ಓಡಬೇಕಾಗುತ್ತೆ ಅವಳು. ಹಾಗಾಗಿ ಇದು ಸೇಫ್ ಪ್ಲೇಸ್. ಅವಳನ್ನು ನೋಡ್ಕೊಂಡು ನಾನು ಕೆಲಸ ಮಾಡ್ಬೋದಲ್ಲ, ಹಾಗಾಗಿ ಸೊ ಇಲ್ಲಿ ಮೇಲ್ಗಡೆ ಕೂತು ತಿಂತಾ ಇದ್ದಾಳೆ. ಮಹಿನಾನ ಬ್ರೇಕ್ಫಾಸ್ಟ್ ಇವತ್ತು ಇದು ಒಂದು ಚಿಕ್ಕ ದೋಸೆ ಆಯಿತಾ. ಬಾಕ್ಸಿಗೆ ಬೇಕು ಅಂತ ಶಾವಿಗೆ ಉಪ್ಪು ಕರಿ ಎಲ್ಲ ಮಾಡಿದ್ದೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಹಾಕಿದ್ದೀನಿ. ದೋಸೆ ಇದರಲ್ಲಿ ಇವಾಗ ಒಂದು ದೋಸೆ ಆದರೂ ಹೋಗಬೇಕು. ಇದನ್ನು ಸ್ವಲ್ಪ ತಿಂದಿದ್ದಾಳೆ ಅವಾಗಿಂದ. ಇದು ನಮ್ಮ ಬ್ರೇಕ್ಫಾಸ್ಟ್ ದೋಸೆ. ಸ್ವಲ್ಪ ನೆನ್ನೆ ಕರಿ ಇತ್ತು, ಸಾಂಬಾರು ನೆನ್ನೆದು ಸ್ವಲ್ಪ ಉಳಿದಿತ್ತು ಅದು. ಹಾಗೆ ಇದು ಒಂದು ಬಾಳೆಹಣ್ಣಿನ ಪೋಡಿ. ಇದೆಲ್ಲ ಹಣ್ಣು ಸ್ನ್ಯಾಕ್ಸ್ ಬಾಕ್ಸಿಗೆ ಮಾಡಿರೋದು ಉಳಿದಿರೋದೆಲ್ಲ ನಾವು ಬ್ರೇಕ್ಫಾಸ್ಟಿಗೆ ತಿಂತೀವಿ. ಇಷ್ಟೊಂದು ಚಿಕ್ಕ ಗ್ಲಾಸಲ್ಲಿ ಮಹಿನಾನ ಹಾಲು. ಶೋಕುಂಡ ಎಡೆಂಡ ಸ್ಪೂನ್ ಕೊಟ್ಬಿಟ್ರೆ ಅವತ್ತಿನ ಕೆಲಸ ಮುಗೀತು ಅಂತ ಲೆಕ್ಕ. ಇದನ್ನ ತಿನ್ನೋದಕ್ಕೆ ಅಂತ ಸ್ಪೂನ್ ಹಾಕಿದೆ. ಹಾಂ, ತಿನ್ನು ದೋಸೆ ತಿನ್ನು. ಅದಕ್ಕೇನೂ ಇಲ್ಲ, ಅದು ಸಪ್ಪೆ ದೋಸೆ. ಆ್ಯಕ್ಚುಲಿ ತುಪ್ಪ ಹಾಕಿರೋದ್ರೇನೋ ಒಂದು ಸ್ವಲ್ಪ ಚೆನ್ನಾಗಾಗುತ್ತೆ. ಅಲ್ವೇನೆ? ಹಾಂ, ಪೋಯ್ ಬ್ರೇಕ್ಫಾಸ್ಟ್ ಮಾಡ್ಬೇಕು. ಪಿದಿ ಪಿದಿ ಮುಲ್ಪಾನೆ ಗುಲು. ಹಾಂ, ಒಲ್ಲು ಯಾನ್ಲ ಮಿತ್ತು ಕುಲ್ಲೋಟಾ? ಯಾನ್ಲ ಮಿತ್ತು ತೊಟ್ಟಿ ಕುಲ್ಲೋಟಾ? ತಿನ್ನ ಏನ ಚೌಲಿ ಹಾಕೊಂಡು ಬೇಗ ಬೇಗ ತಿನ್ನ. ಹಾಂ ತಿನ್ನ. ಹಾಂ ತಿನ್ನ. ಚೌಲಿ ಚೌಲಿ ಬಿರ್ಕೊಚ್ಚಿ ಬಿರ್ಕೆರ್ಪಲ್ಲಿ. ಹಾಗೆ ಸ್ನಾನ ಎಲ್ಲ ಆಗಿ ಹೇರ್ ಕೇರ್ ಸ್ಕಿನ್ ಕೇರ್ ಎಲ್ಲ ಆಯಿತು. ಇನ್ನು ಮಲಗಿಸೋದು. ಇನ್ನು ಸ್ವಲ್ಪ ಹೊತ್ತು ಮಲಗ್ತಾಳೆ, ಒಂದು 2 ಅವರ್ ಚೆನ್ನಾಗಿ ಮಲಗ್ತಾಳೆ. ಅಷ್ಟೊತ್ತು ಟೈಮ್ ಇದೆ ನನಗೆ ನೆಕ್ಸ್ಟ್ ಅವಳ ಫುಡ್ ಪ್ರಿಪೇರ್ ಮಾಡೋದು ಅಥವಾ ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ. ಮತ್ತು ಮಧ್ಯಾಹ್ನದ ಫುಡ್ ಜೊತೆ ಸಿಗ್ತೀವಿ. ಅಲ್ಲಿ ತನಕ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಅಲ್ವಾ? ಓಕೆ ಓಕೆ ಹೇಳು. ಓಕೆ ಬನ್ನಿ. ಹಾಂ, ಇದು ಇಡೀ ಮಸೂರ್ ದಾಲ್. ಸೇಮ್ ಹೆಸರು ಕಾಳಿನ ಕರಿ ಯಾವ ರೀತಿ ಆಗುತ್ತೆ ಅದೇ ರೀತಿ ಆಗುತ್ತೆ. ಇದು ಚೆನ್ನಾಗಾಗುತ್ತೆ. ಇದರಿಂದ ಮಾಡ್ಕೊಳ್ಳೋದು ತುಂಬ ಸಿಂಪಲ್ ಆಗಿ. ಮಗು
ಮಗುವಿನ ಊಟದ ತಟ್ಟೆ ಅಂದರೆ ಅದರಲ್ಲಿ ಎಲ್ಲನೂ ಇನ್ಕ್ಲೂಡ್ ಆಗಿರಬೇಕು, ಬ್ಯಾಲೆನ್ಸ್ ಆಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಅವರ ಗ್ರೋತಿಗೆ ಒಳ್ಳೆಯದು ಅಂತ. ಸೊ ಇವತ್ತು ರೈಸ್, ಇದು ಬಾಯ್ಲ್ಡ್ ರೈಸ್, ಮಸೂರ್ ದಾಲಿದ್ದು ಕರಿ, ಬೀಟ್ರೂಟ್ ಪಲ್ಯ, ಮೊಸರು, ಸ್ವಲ್ಪ ತುಪ್ಪ ಇದ್ರೇ ಊಟ ಹೋಗುತ್ತೆ. ಸೊ ತುಪ್ಪ ಮನೆಯಲ್ಲೇ ಮಾಡಿದ ಅಂತೆಲ್ಲ ಕೇಳ್ತೀರಾ, ಒಂದೊಂದು ಸಲ ಮನೇಲಿ ಮಾಡ್ತೀನಿ, ಇಲ್ಲಾಂದರೆ ಹೊರಗಡೆಯಿಂದನೇ ತರೋದು. ನಂದಿನಿ ತುಪ್ಪ ಕೊಡ್ತೀನಿ ಈ ರೀತಿ. ಇದು ಅನ್ನನೂ ಅಷ್ಟೇ ಫುಲ್ ಖಾಲಿ ಆಗೋದಿಲ್ಲ, ಒಂದು ಮಟ್ಟಕ್ಕೆ ಅದು ಹೋಗುತ್ತೆ. ಬೀಟ್ರೂಟ್ ಪಲ್ಯನೂ ಅಷ್ಟೇ, ಮೊಸರು ಖಾಲಿ ಮಾಡ್ತಾಳೆ. ಈ ಕಾಳು ಕರಿ ಮಾತ್ರ ಅಷ್ಟೊಂದು ಹೋಗೋದಿಲ್ಲ, ಸ್ವಲ್ಪ ಸೇರಿಸಿ ಊಟ ಮಾಡಿ. ಇವತ್ತು ಹೊರಗಡೆ ಕುತ್ಕೊಂಡು ಊಟ ಮಾಡೋದಲ್ಲ, ಒಂದು ದನ ಬಂದಿದೆ. ಇವತ್ತು ನಮ್ಮನ್ನು ದನನೇ ಕಾಪಾಡಬೇಕು, ಈ ಊಟ ಖಾಲಿ ಆಗೋದಕ್ಕೆ ಅದೇ ಹೆಲ್ಪ್ ಮಾಡುತ್ತೆ. ಅದನ್ನು ತೋರಿಸ್ಕೊಂಡು ಇವತ್ತಿನ ಈ ಊಟನ ಖಾಲಿ ಮಾಡೋದು ನಾವು. ಕೌ ಬಂತ ಕೌಂದ ಇಷ್ಟ ಅಂತ ಒಂದು ತಿಂದು ಚಿನ್ನ ಕೊಡ್ಬೋದು, ಒಂದು ತಿಂದು ಚಿನ್ನ ಕೊಡ್ಬೋದು, ಒಂದು ತಿನ್ನು ಕೌ ಬರ್ತೀನಿ ಕೌ ತಿನ್ನು ಕೌ. ಓಯ್ ಮೈನಾ, ನಾನು ಏನಾದರೂ ಫ್ರೂಟ್ಸ್ನ ಕೊಡ್ತೀನಿ ಮಗಳಿಗೆ. ಇವತ್ತು ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ನೇಂದ್ರ ಬಾಳೆಹಣ್ಣು ಒಂದೇ ಇದ್ದಿದ್ದು. ಇದನ್ನು ಡೈರೆಕ್ಟಾಗಿ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ, ಪೋಡಿ ಮಾಡಬೇಕು. ಪೋಡಿ ಮಾಡಿ ಎಲ್ಲ ಅಷ್ಟೊಂದು ಕೊಡೋದಿಲ್ಲ ಮಗಳಿಗೆ. ಹಾಗೆ ಸ್ಟೀಮ್ ಮಾಡ್ಕೊಳ್ತೀನಿ. ನಾನು ಸ್ಟೀಮ್ ಮಾಡ್ಕೊಳ್ಳೋದು ಹೀಗೆ, ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರಲ್ಲಿ ವಿಸಿಲ್ ಬರೆಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಫುಲ್ ನೀರೇನು ಹಾಕೋದಿಲ್ಲ, ಸ್ವಲ್ಪನೇ ನೀರು ಹಾಕ್ಕೊಳ್ಳೋದು ಅಷ್ಟೇ. ಸೊ ಅವಳು ಇಷ್ಟಪಟ್ಟು ತಿಂತಾಳೆ ಇದನ್ನು. ಆ್ಯಂಡ್ ತುಂಬಾ ಇದು ಗ್ರೋತಿಗೆ ತುಂಬಾ ಒಳ್ಳೆಯದು ಕೂಡ. ಹಾಗಾಗಿ ನೇಂದ್ರ ಬಾಳೆಹಣ್ಣು ಅವಾಗವಾಗ ಈ ರೀತಿ ಕೊಡ್ತಾ ಇರ್ತೀನಿ. ಈ ಒಂದು ಫುಡ್ನ ಒಂದು 6 ಮಂತ್ ಬೇಬಿಯಿಂದನೇ ಕೊಡ್ಬೋದು. ನನ್ನ ತುಂಬ ಫುಡ್ ರೆಸಿಪಿಯಲ್ಲಿ ಇದೊಂದು ಅವಾಗವಾಗ ನಾನು ತೋರಿಸ್ತಾನೆ ಇರ್ತೀನಿ. ತುಂಬ ಹಣ್ಣಾಗಿದ್ದರೆ ಒಂದೇ ವಿಸಿಲ್ ಸಾಕು, ಸ್ವಲ್ಪ ಗಟ್ಟಿ ಇದ್ದರೆ 1-2 ವಿಸಿಲ್ ಹಾಕಿಸ್ಬೇಕು. ಇಲ್ಲಾಂದರೆ ಅಷ್ಟು ಬೇಯಲ್ಲ, ಅಲ್ಲೇನೂ ತಿನ್ನೋದಿಲ್ಲ, ಒಂದಿಷ್ಟೇ ತಿನ್ನೋದು. ಬೆಚ್ಚ ರಿಟರ್ನ್ ಇವಾಗ ಒಂದು ಸಂಜೆ 6 ಗಂಟೆ ಆಗಿದೆ. ನಮಗೇನಾದರೂ ಸ್ನ್ಯಾಕ್ಸ್ ಬೇಕು. ಸೊ ಏನಾದರೂ ಮಾಡಿಕೊಡೋಣ ಅಂತ ಏನಾದರೂ ಮಾಡ್ತಿರ್ತೀನಿ ನಾನು ಮನೆಯಲ್ಲಿ. ಒಂದೊಂದು ಸಲ ಎಕ್ಸ್ಪರಿಮೆಂಟ್ಗಳೆಲ್ಲ ಮಾಡ್ತೀನಿ. ಹೆಲ್ದಿಯಾಗಿ ಏನು ಮಾಡಿ ಕೊಡ್ಬೋದು ಅಂತೆಲ್ಲ ನೋಡ್ತಾ ಇರ್ತೀನಿ. ಅಂಥದ್ದೇ ಒಂದು ಇವತ್ತು ನಿಮ್ಗೆ ಕೂಡ ತೋರಿಸ್ತೀನಿ. ಕಡಲೆನ ಬಳಸಿ ಒಂದು ಸ್ನ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ತೋರಿಸ್ತೀನಿ ಯಾವ ರೀತಿ ಅಂತ. ಇದನ್ನು ನೆನ್ನೆನೇ ನೀರಲ್ಲಿ ಹಾಕಿಟ್ಟಿದ್ದೆ. ಒಂದು 3-4 ವಿಸಿಲ್ ಹಾಕಿಸಿದ್ದೀನಿ. ಈ ರೀತಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನು ಇವಾಗ ಸ್ವಲ್ಪ ರುಬ್ಕೊಳ್ಬೇಕು, ತರಿ ಥರ. ಅದರ ಜೊತೆಗೆ ಈ ಒಂದು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಶುಂಠಿ, ಹಾಗೆ ಒಂದು ಕಾಯಿ ಮೆಣಸು. ಇಷ್ಟನ್ನು ಇವಾಗ ಮಿಕ್ಸಿಲಿ ರುಬ್ಕೊಳ್ತೀನಿ. ನೋಡಿ, ಈ ರೀತಿ ರುಬ್ಕೊಂಡಿರೋದು ತರಿಯಾಗಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ದೋಸೆ ಹಿಟ್ಟನ್ನ ಸೇರಿಸ್ಕೊಳ್ತೀನಿ ಅಂತ. ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ದೋಸೆ ಹಿಟ್ಟನ್ನ ಸೇರಿಸ್ಕೊಳ್ಳೋದು. ಇದಕ್ಕೊಂದು 2 ಸ್ಪೂನಷ್ಟು ದೋಸೆಯ ಹಿಟ್ಟು ಮತ್ತು ಇದು ಜಾರ್ನ ಸ್ವಲ್ಪ ತೊಳೆದು ನೀರನ್ನ ಸೇರಿಸ್ಕೊಂಡು ಒಂದು ಈ ಕನ್ಸಿಸ್ಟೆನ್ಸಿ ತನಕ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದು. ದೋಸೆ ತವಾದ ಮೇಲೆ ಈ ರೀತಿ ಹಾಕಿ 2 ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು ಚೆನ್ನಾಗಾಗುತ್ತೆ. ಫಸ್ಟಿಗೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಅದಾದಮೇಲೆ ಹೈ ಫ್ಲೇಮ್ ಇಟ್ಕೊಂಡು 2 ಬದಿನೂ ಒಂದು ಸ್ವಲ್ಪ ಈ ರೀತಿ ಆಗೋ ತನಕ, ಅಂದರೆ ಈ ರೀತಿ ಕಲರ್ ಚೇಂಜ್ ಆಗೋ ತನಕ
ಬೇಯಿಸ್ಕೋಬೇಕು. ಅವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಇಲ್ಲಾಂದರೆ ದೋಸೆ ಥರ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಹಿಂಗೂ ತಿನ್ಬೋದು, ಚಟ್ನಿ ಸಾಸ್ ಜೊತೆ ಎಲ್ಲ ತಿನ್ಬೋದು. ನನ್ನ ಮಗ ಸಾಸ್ ತರೋದಕ್ಕೆ ಹೋಗಿದ್ದಾನೆ, ಬಟ್ ಅವಳಿಗೆ ಕೊಡೋದಿಲ್ಲ ಸಾಸಲ್ಲೆಲ್ಲ, ಹೀಗೆ ಕೊಡ್ತೀನಿ. ಯಮ್ಮಿ ಇಷ್ಟ ಅಂಡೆ ಅಮ್ಮ ಕೊರ್ಪನೊಂಜಿ ಕೊಡು. ನೈಟಿನ ಅವಳ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಆದಷ್ಟು ಲೈಕ್ ಕೊಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. Thank you.